ಅಣ್ಣ ಇಷ್ಟು ದಿನ E20 ಅಂತ ಹೇಳ್ಬಿಟ್ಟು 20% ಎತ್ನಾಲ್ ಹಾಕ್ತಿದ್ರು. ಈಗ ನೋಡಿದ್ರೆ E85 ಅಂತ ಇದ್ದಾರೆ, 85% ಎತ್ನಾಲ್ ಅಂತೆ. ಈ ಥರ ಕಬ್ನಲ್ಲಿರೋ ಪೆಟ್ರೋಲ್ನ ಹಾಕಿಸ್ಕೊಂಡು ಓಡಿಸಿದ್ರೆ ನಮ್ಮ ಗಾಡಿ ಏನು ಕತೆ ಆಗ್ಬೋದಣ್ಣ? ಇಡೀ ಪ್ರಪಂಚದಲ್ಲೇ ನಡೀತಾ ಇದೆ, ಇಡೀ ದೇಶ ಈ ಪ್ರಪಂಚದಲ್ಲೇ ಆಗ್ತಿರೋದು. ಈಗ E85 ಪೆಟ್ರೋಲ್ನ ಗೌರ್ಮೆಂಟ್ ಲಾಂಚ್ ಮಾಡಿದ್ದಾರೆ. ಅಂದರೆ 85% ಎತ್ನಾಲ್ ಅಂತೆ ಗುರು. ಇಷ್ಟು ದಿನ 20% ಎತ್ನಾಲ್ನ ಮಿಕ್ಸ್ ಮಾಡ್ತಿದ್ರು, ಈಗ 85%. ನಿಮ್ಮ ಸ್ಕೂಟರ್ಗೆ ಪೆಟ್ರೋಲ್ ಹಾಕ್ಸೋ ಬದಲು ಕಬ್ನಲ್ಲಿ ಹಾಕ್ಸ್ಬಿಡಿ. ಗೌರ್ಮೆಂಟ್ ಈ ಥರ ಮಾಡೋಕ್ಕೆ ಕಾರಣ ಏನು ಗೊತ್ತಾ? ಇಂಪೋರ್ಟ್ ಪೆಟ್ರೋಲ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅಂತ, ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗುತ್ತೆ ಅಂತ. ಆದರೆ ಪ್ರಾಬ್ಲಮ್ ಆಗೋದು ನಿಮ್ಮ ಸ್ಕೂಟರ್ಗೆ. ಇದು ಎಲ್ಲ ಸ್ಕೂಟರ್ಗೆ E25 ಹಾಕ್ಬೋದಾ ಅಂತ ಕೇಳ್ಬೋದು ನೀವು. ಖಂಡಿತ ಇಲ್ಲ. ಈ ಥರ ಫ್ಯೂಲ್ನ ಹಾಕೊಂಡು ಓಡಿಸಿದ್ರೆ ನಿಮ್ಮ ಸ್ಕೂಟರು ಡೈರೆಕ್ಟ್ ಸ್ಕ್ರಾಪ್ಗೆನೆ. ಈ ಥರ ಟೈಮಲ್ಲಿ ಏನು ಮಾಡ್ಬೋದು ಅಂತೀರಾ? ಗ್ರೀನ್ ಟೈಗರ್ ಮೊಬಿಲಿಟಿ ಇವರು ನಿಮ್ಮ ಸ್ಕೂಟರ್ನ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಅವಾಗ ನಿಮಗೆ ಈ ಫ್ಯೂಯಲ್ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಇರಲ್ಲ. ನಿಮ್ಮ ಸ್ಕೂಟರ್ಗೆ ಇಂಥ ಕಬ್ನಲ್ನ ಹಾಕೊಂಡು ಓಡಿಸಿ ಸ್ಕ್ರಾಪ್ ಮಾಡೋಕ್ಕಿಂತ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಕೂಟರ್ನ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿಸ್ಕೊಳ್ಳಿ. ಆರಾಮಾಗಿ ಎಲೆಕ್ಟ್ರಿಕ್ ಪವರ್ ಜೊತೆಲಿ ಓಡಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.